ರೈನಿ ಸೀಸನನ್ನೇ ಇಷ್ಟಪಡುವಂತಹ ಗಿಡದಲ್ಲಿ ಒಂದಾಗಿರುವಂಥ ಆಂಥೋರಿಯಂ ಪ್ಲಾಂಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ಸನ್ಲೈಟ್ ತುಂಬ ಇಲ್ಲ ಅಂದ್ರೂ ಕೂಡ ತುಂಬ ಫ್ರೆಶ್ ಆಗಿ ತುಂಬ ಹೆಲ್ದಿಯಾಗಿ ಕಾಣುವಂಥ ಪ್ಲ್ಯಾಂಟ್ ಅಂದರೆ ಆಂಥೋರಿಯಂ ಪ್ಲ್ಯಾಂಟು. ಎಲ್ಲ ಪ್ಲ್ಯಾಂಟ್ಗಳು ಕೂಡ ಸನ್ಲೈಟ್ ಬೇಕಾಗುತ್ತೆ. ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಪ್ಲ್ಯಾಂಟ್ಗಳಲ್ಲೂ ನೋಡ್ಬೋದು, ಹೂಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಗ್ರೋತಿಂಗು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇರುತ್ತೆ. ಆದರೆ ಆಂಥೋರಿಯಂ ಪ್ಲ್ಯಾಂಟಲ್ಲಿ ಆ ರೀತಿ ಆಗೋದಿಲ್ಲ. ಆಂಥೋರಿಯಂ ಪ್ಲ್ಯಾಂಟಿಗೆ ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಫ್ರೆಶ್ ಆಗಿ ಕಾಣೋದ್ರ ಜೊತೆಗೆ ಹೂಗಳು ಕೂಡ ಗಿಡದ ತುಂಬ ಕಾಣ್ತಾ ಇರುತ್ತೆ. ಆಂಥೋರಿಯಂ ಪ್ಲ್ಯಾಂಟ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆಂಥೋರಿಯಂ ಪ್ಲ್ಯಾಂಟನ್ನು ಕೂಡ ಇಂಡೋರ್ ಪ್ಲ್ಯಾಂಟ್ ಆಗಿರುತ್ತೆ ಮತ್ತು ಔಟ್ಡೋರ್ ಪ್ಲ್ಯಾಂಟು ಕೂಡ ಆಗಿರುತ್ತೆ. ಔಟ್ಡೋರಲ್ಲಿ ಯಾವ ರೀತಿ ಶೇಡಲ್ಲಿ ಇಟ್ಕೊಬೇಕು ಅಂದರೆ ಡೈರೆಕ್ಟಾಗಿ ಸನ್ಲೈಟು ಗಿಡದ ಮೇಲೆ ಬೀಳಬಾರ್ದು. ಇಂಡೈರೆಕ್ಟಾಗಿ ಬೀಳ್ತಾ ಇದೆ ಅಂದರೆ ಓಕೆ, ಇಲ್ಲ ಸೈಡ್ ನೆಟ್ ಹಾಕಿದ್ದೀನಿ ಅಂದ್ರೂ ಕೂಡ ಓಕೆ. ಸೈಡ್ ನೆಟ್ ಹಾಕ್ತಾ ಇಲ್ಲೇನೆ ಡೈರೆಕ್ಟಾಗಿ ಸನ್ಲೈಟಿಗೆ ಇಡಬಾರ್ದು ಗಿಡನ. ರೈನಿ ಸೀಸನಲ್ಲಿ ನಾನು ಔಟ್ಡೋರ್ ಇಡ್ತೀನಿ ಅನ್ನೋದಾದರೆ ಓಕೆ, ಅದರಲ್ಲೂ ಒಂದು 2-3 ವರ್ಷದ ಗಿಡ ಆಗಿದೆ ಅನ್ನೋದಾದರೆ ಆಂಥೋರಿಯಮ್ಮನ್ನು ಔಟ್ಸೈಡಲ್ಲಿ ಇಡ್ಬೋದು. ರೈನಿ ಸೀಸನಲ್ಲಿ ಮಾತ್ರ, ಸಮ್ಮರಲ್ಲಿ ಮಾತ್ರ ಸೆಮಿ ಶೇಡಲ್ಲಿ ಇಡಬೇಕು, ಇಲ್ಲ ಅಂದರೆ ಇಂಡೋರಲ್ಲಿ ಇಟ್ಕೊಳ್ಬೇಕು. 2 ರೀತಿಯ ವೆರೈಟಿ ಗಿಡಗಳನ್ನು ಕೂಡ ನೀವು ನೋಡ್ಬೋದು. ಯಾವ ರೀತಿ ಅಂದರೆ ಹೂಗಳು ತುಂಬ ದೊಡ್ಡದಾಗಿ ಇರುವಂತಹದ್ದು ಕೂಡ ಸಿಗುತ್ತೆ ನರ್ಸರಿಯಲ್ಲಿ, ಅದರಲ್ಲಿ ಚಿಕ್ಕದಾಗಿರುವಂಥ ಹೂಗಳು ಕೂಡ ಸಿಗುತ್ತೆ. ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಎರಡಲ್ಲೂ ಕೂಡ ದೊಡ್ಡದಾಗಿ ಇರುವಂಥ ಹೂಗಳಲ್ಲಿ ಕೆಲವೊಂದು 5 ಸ್ಟಿಕ್ಕು ಹೂ ಇದೆ ಅಂತಂದರೆ ಒಂದು 4ರಿಂದ 5 ಸ್ಟಿಕ್ಕು ಎಲೆಗಳೇ ಇರುತ್ತೆ. ಆದರೆ ಮಿನಿಯೇಚರಲ್ಲಿ ಆ ರೀತಿ ಆಗೋದಿಲ್ಲ. ಮಿನಿಯೇಚರಲ್ಲಿ ಏನಾಗುತ್ತೆ ಅಂದರೆ 5 ಎಲೆ ಇತ್ತು ಅಂದರೆ 5 ಫ್ಲವರು ಕೂಡ ಆ ಪಾಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರುವಂಥ ಆಂಥೋರಿಯಂ ಪ್ಲ್ಯಾಂಟ್ ಪ್ರೈಸು ಕೂಡ ತುಂಬ ವರ್ಷದಿಂದಲೂ ಕೂಡ ಒಂದೇ ಪ್ರೈಸಲ್ಲಿ ಆಂಥೋರಿಯಂ ಪ್ಲ್ಯಾಂಟನ್ನು ನಾನು ಕೂಡ ಬೈ ಮಾಡಿದ್ದೀನಿ. ಒಂದು 10 to 15 ಇಯರ್ಸಿಂದನೂ ಕೂಡ ಆಂಥೋರಿಯಂ ಪ್ಲ್ಯಾಂಟಿಗೆ ಪ್ರೈಸು ಜಾಸ್ತಿ ಆಗಿಲ್ಲ. ಎಲ್ಲ ನರ್ಸರಿಲೂ ಕೂಡ ಒಂದೇ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. 270 ಹಿಡಿದು 300ವರೆಗೆ ಮಾತ್ರ ಇರೋದು ಪ್ರೈಸು. ಅದರಲ್ಲೂ ಆಂಥೋರಿಯಂ ಪ್ಲ್ಯಾಂಟಲ್ಲಿ ಒಂದು ಪಾಟಲ್ಲಿ 2 ಗಿಡ ಮಿನಿಮಮ್ ಅಂತೂ ಇದ್ದೇ ಇರುತ್ತೆ. ಮದರ್ ಪ್ಲ್ಯಾಂಟ್ಗಳಲ್ಲಿ ಮಿನಿಮಮ್ 2 ಪ್ಲ್ಯಾಂಟನ್ನು ನೋಡೋಕ್ಕೆ ಸಿಕ್ಕಿದ್ರೆ ಮಿನಿಯೇಚರಲ್ಲಿ ನಿಮಗೆ 5ರಿಂದ 6 ಪ್ಲ್ಯಾಂಟ್ಗಳು ಇರುತ್ತೆ. ಒಂದೊಂದರಲ್ಲಿ 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಈ ಥರ ಮಿನಿಮಮ್ ಅಂತೂ ಒಂದು 6 ಪ್ಲ್ಯಾಂಟ್ ಅಂತೂ ಒಂದು ಮಿನಿಯೇಚರ್ ಪ್ಲ್ಯಾಂಟ್ಗಳಲ್ಲಿ ಸಿಗುತ್ತೆ. ಮದರ್ ಪ್ಲ್ಯಾಂಟಲ್ಲಿ ಮಿನಿಮಮ್ 2 ಪ್ಲ್ಯಾಂಟ್ ಇರುತ್ತೆ, ಇಲ್ಲ ಅಂದರೆ ಒಂದು ಚಿಕ್ಕ ಪ್ಲ್ಯಾಂಟು ಗ್ರೋತ್ ಆಗಿರುತ್ತೆ, ಎಕ್ಸ್ಟ್ರಾ ಒಂದಿರ್ಬೋದು, ಒಂದು 3 ಗಿಡ ಸಿಗುತ್ತೆ. ಮದರ್ ಪ್ಲ್ಯಾಂಟ್ ಆಗಿರ್ಬೋದು, ಮಿನಿಯೇಚರ್ ಆಂಥೋರಿಯಂ ಪ್ಲ್ಯಾಂಟ್ ಆಗಿರ್ಬೋದು, ಎರಡನ್ನೂ ಕೂಡ 270 ರುಪೀಸಿಗೆ ನಮ್ಮ ನರ್ಸರಿಯಲ್ಲಿ ಅವೈಲಬಲ್ ಇದೆ. ಅದರಲ್ಲೂ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇರುವಂಥ ಆಂಥೋರಿಯಂ ಪ್ಲ್ಯಾಂಟ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಆಂಥೋರಿಯಂ ಪ್ಲ್ಯಾಂಟಿಗೆ ಯಾವ ರೀತಿಯ ವಾತಾವರಣ ಆಗುತ್ತೆ ಅನ್ನೋದಾದರೆ ತುಂಬ ನೆರಳಿರಬೇಕು. ನೆರಳು ಎಷ್ಟು ಇರುತ್ತೆ ಅಷ್ಟು ಚೆನ್ನಾಗಿ ಹೂಗಳು ಕೂಡ ಆಂಥೋರಿಯಂ ಪ್ಲ್ಯಾಂಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಹಾಗಂತ ಗಾಳಿ ಬೆಳಕು ಇಲ್ದಿರುವಂಥ ಜಾಗದಲ್ಲಿ ಇಡಬಾರ್ದು ಪ್ಲ್ಯಾಂಟನ್ನು. ತುಂಬಾ ಅದಕ್ಕೆ ಬೆಳಕಿನ ಅವಶ್ಯಕತೆ ಇರುತ್ತೆ ಆಂಥೋರಿಯಂ ಪ್ಲ್ಯಾಂಟಿಗೆ. ನೆರಳು ಬೇಕು ಅನ್ನೋದು ಬಿಟ್ಟರೆ ಬೆಳಕು ಮತ್ತು ಗಾಳಿಯ ಅವಶ್ಯಕತೆ ಪ್ಲ್ಯಾಂಟಿಗೆ ತುಂಬ ಇರೋದ್ರಿಂದ ಡೈರೆಕ್ಟಾಗಿ ಸನ್ಲೈಟು ಬೀಳೋ ಕಡೆ ಇಡಲೇಬಾರ್ದು. ಗಿಡದ ಎಲೆಗಳೆಲ್ಲ ಒಣಗುತ್ತೆ, ಇಲ್ಲ ಅರಶಿನ ಕಲರ್ ಆಗುತ್ತೆ. ಹೂಗಳಲ್ಲಾಗಿರ್ಬೋದು, ಎಲೆಗಳಲ್ಲಾಗಿರ್ಬೋದು ಡೈರೆಕ್ಟಾಗಿ ಸನ್ಲೈಟ್ ಬಿತ್ತು ಅಂದರೆ ಅಲ್ಲೇ ಸರ್ಕಲ್ ರೀತಿಯೇ ಅದು ಹೋಲಾಗುತ್ತೆ. ಎಲೆ ಆಗಿರ್ಬೋದು, ಹೂವಾಗಿರ್ಬೋದು. ಹಾಗಾಗಿ ಡೈರೆಕ್ಟಾಗಿ ಗಿಡನ ಇಡಬಾರ್ದು. ಇಂಡೈರೆಕ್ಟಾಗಿ ಒಂದು ದಿನದಲ್ಲಿ ಒಂದು 5 ನಿಮಿಷ ಬಿಸಿಲು ಪಾಸ್ ಆಗುತ್ತೆ. ಒಂದು ಈವ್ನಿಂಗ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಒಂದು 5 to 10 ಮಿನಿಟ್ಸ್ ಅಷ್ಟೇ ಗಿಡದ ಮೇಲೆ ಬಿಸಿಲು ಪಾಸ್ ಆಗುತ್ತೆ ಅನ್ನೋದಾದರೆ ಓಕೆ. ಹಾಫ್ ಆನ್ ಅವರು ಇಲ್ಲ 1 ಅವರ್ ತನಕನೂ ಬಿಸಿಲಿರುತ್ತೆ ಅನ್ನೋದಾದರೆ ನೆರಳಿರುವಂತಹ ಜಾಗಕ್ಕೆ ಪ್ಲ್ಯಾಂಟನ್ನು ಶಿಫ್ಟ್ ಮಾಡಬೇಕು. ಯಾವುದೇ ರೀತಿಯ ಪ್ಲ್ಯಾಂಟನ್ನು ಕೂಡ ನರ್ಸರಿಯಿಂದ ತೊಗೊಂಡು ಹೋದ್ಮೇಲೆ 1 ವೀಕ್ ಆದರೂ ನಮ್ಮ ವೆದರ್ಗೆ ಸೆಟ್ ಮಾಡಿನೇ ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊತೀನಿ. ಅದ್ರ ಜೊತೆಗೆ ಆಂಥೋರಿಯಂ ಪ್ಲ್ಯಾಂಟನ್ನು ತೊಗೊಂಡಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಅಂದರೆ ರಿಪೋರ್ಟಿಂಗ್ ಯಾವಾಗ ಮಾಡಬೇಕು. ನರ್ಸರಿಯಿಂದ ತೊಗೊಂಡು ಹೋದ್ಮೇಲೆ ಎಷ್ಟು ದಿನ ಅದೇ ಪಾಟಲ್ಲಿ ಇಟ್ಕೊಳ್ಬೋದು ಅಂದರೆ ಮಿನಿಮಮ್ ಆಗಿ ಒಂದು 6 ತಿಂಗಳು ಕೂಡ ಅದೇ ಪಾಟಲ್ಲಿ ಮೇಂಟೆನೆನ್ಸ್ನ ಮಾಡ್ಬೋದು. ಫರ್ಟಿಲೈಸರ್ನು ಕೂಡ ಕೊಡಬೇಕು, ಸ್ಪ್ರೇನು ಕೂಡ ಮಾಡಿಕೊಳ್ಬೇಕು ಪ್ಲ್ಯಾಂಟಿಗೆ. ನರ್ಸರಿಯಲ್ಲಿ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ಮನೆ ತೊಗೊಂಡೋದ ತಕ್ಷಣ ಹಾಳಾಗುತ್ತೆ, ಅದಕ್ಕೆ ಕಾಯಿಲೆಗಳು ಬರ್ತಾ ಇದೆ ಅಂತ ರೀಸನ್ಗಳು ತುಂಬ ನನಗೂ ಕೂಡ ಬರುತ್ತೆ. ಆದರೆ ನರ್ಸರಿಯಲ್ಲಿ ನಾವು ಕೇರಿಂಗ್ನ ತೊಗೊಳ್ತಾ ಇರ್ತೀವಿ. ಫರ್ಟಿಲೈಸರ್ ಯಾವ ಟೈಮಿಗೆ ಕೊಡಬೇಕು ಕೊಡ್ತಾ ಇರ್ತೀವಿ.
ಸ್ಪ್ರೇಗಳನ್ನು ಯಾವ್ದು ಮಾಡಬೇಕು ಅದನ್ನು ಮಾಡ್ಕೊಳ್ತಾ ಇರ್ತೀವಿ. ನಾನು ಕೂಡ ತುಂಬ ಸಜೆಷನ್ ಕೊಡ್ತಾನೆ ಇರ್ತೀನಿ ತೊಗೊಂಡೋಗೋರಿಗೆ. ನಾವು ಯೂಸ್ ಮಾಡುವಂಥ ಫರ್ಟಿಲೈಸರ್ ಆಗಿರ್ಬೋದು, ಸ್ಪ್ರೇಗಳನ್ನೇ ನಾನು ಹೇಳ್ತೀನಿ. ನಮ್ಮ ಹತ್ರ ಇದ್ದರೆ ಅದನ್ನು ಕೂಡ ನಾನು ಕೊಡ್ತೀನಿ. ಆದಷ್ಟು ಫರ್ಟಿಲೈಸರ್ ಎಲ್ಲ ನಾವು ಹಾಕುವಂಥ ಫರ್ಟಿಲೈಸರ್ನೇ ನಾವಿಲ್ಲಿ ಶಾಪಲ್ಲಿ ಸೇಲ್ನ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾವು ಯಾವುದನ್ನು ಯೂಸ್ ಮಾಡ್ತಿದ್ವಿ ಅದನ್ನೇ ಕೊಡೋದ್ರಿಂದ ಯಾವುದೇ ರೀತಿಯ ವ್ಯತ್ಯಾಸ ಅವರಿಗೆ ಅನಿಸೋದಿಲ್ಲ ಅಂತ. ಅದರಲ್ಲೂ ಆಂಥೋರಿಯಂ ಪ್ಲ್ಯಾಂಟನ್ನು ತೊಗೊಂಡು ಹೋದ್ಮೇಲೆ ಮನೆಗೆ ಯಾವಾಗ ರಿಪೋರ್ಟಿಂಗ್ ಮಾಡಿಕೊಳ್ಬೇಕು, ಈಗ ನಾನು ಬೇರೆ ಪಾಟಿಗೆ ಹಾಕ್ಕೊಳ್ಳೇಬೇಕು, ಅದೇ ಪಾಟಲ್ಲಿ ಇಡೋಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದಾದರೆ ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಂಡಿರ್ತಾರೆ ಆಂಥೋರಿಯಂ ಪ್ಲ್ಯಾಂಟಿಗೆ, ಆಲ್ಮೋಸ್ಟ್ ಜಿರೇನಿಯಂ ಪ್ಲ್ಯಾಂಟಲ್ಲಿ ನೋಡ್ಬೋದು ಕೋಕೋಪೀಟಲ್ಲಿ ಇರುತ್ತೆ. ಕೋಕೋಪೀಟಲ್ಲಿ ಇರುವಂಥ ಆಂಥೋರಿಯಮ್ಮನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕಾದ್ರೆ ಯಾವತ್ತೂ ಪಾಟ್ ಮಿಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟಾಗಿ ಕೋಕೋಪೀಟಲ್ಲಿ ಇರುತ್ತೆ. ಮಿನಿಮಮ್ ನಾನು ಹೇಳಿದೆ 6 ಮಂತ್ವರೆಗೂ ಕೋಕೋಪೀಟಲ್ಲಿ ಮೇಂಟೈನ್ ಮಾಡ್ಬೋದು. ಯಾವ ರೀತಿ ಅಂದರೆ ಫರ್ಟಿಲೈಸರ್ನ ಅಗತ್ಯ ಇದ್ದೇ ಇದೆ. ಆ ಪಾಟ್ ಸೈಜು ಕೂಡ ತುಂಬ ಚಿಕ್ಕದಿರೋದ್ರಿಂದ ಪಾಟ್ ಸೈಜ್ನ ದೊಡ್ಡದು ಮಾಡಿದಾಗ ಏನಾಗುತ್ತೆ ಫರ್ಟಿಲೈಸರ್ನ ತುಂಬ ಬೇಗ ಕೊಡೋದು ಏನು ಬೇಡ. ಒಂದು 15 ಡೇಸಿಗೆ ನಾವು ನರ್ಸರಿಯಲ್ಲಿ ಫರ್ಟಿಲೈಸರ್ನ ಎಲ್ಲ ಪ್ಲ್ಯಾಂಟಿಗೂ ಕೊಡ್ತೀವಿ. ಇಲ್ಲ ಮಿನಿಮಮ್ ಒಂದು ಮಂತ್ ಇಲ್ಲ 15 ಡೇಸಲ್ಲಿ ಫರ್ಟಿಲೈಸರ್ ಆಗಿರ್ಬೋದು ಒಂದು ಸ್ಪ್ರೇನ ಕೊಡ್ತೀವಿ. ಈ ರೀತಿ ನನಗೆ ಕೇರ್ನ ತೊಗೊಳಕ್ಕೆ ಆಗೋದಿಲ್ಲ ಅನ್ನೋದಾದರೆ ಆಂಥೋರಿಯಂ ಪ್ಲ್ಯಾಂಟನ್ನ ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ಒಂದು ಟ್ರಿಕ್ಸ್ ಇದೆ. ಏನಂದರೆ ಕೋಕೋಪೀಟಲ್ಲೇ ಪ್ಲ್ಯಾಂಟನ್ನ ಹಾಕ್ಕೊಳ್ತೀನಿ, ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಅನ್ನೋದಾದರೆ 15 ಡೇಸಿಗೆ ಒಂದು ಸಲ ಫರ್ಟಿಲೈಸರ್ ಕೊಡಲೇಬೇಕು. ಇಲ್ಲ ನಾನು ಮಣ್ಣು ಮತ್ತು ಕೋಕೋಪೀಟು ಮತ್ತು ಕೋಕೋ ಚಿಪ್ಸನ್ನು ಮಿಕ್ಸ್ ಮಾಡಿ ರಿಪೋರ್ಟಿಂಗ್ನ ಮಾಡ್ಕೊಳ್ತೀನಿ ಅನ್ನೋದಾದರೆ ಒಂದು 2 ತಿಂಗಳು ಇಲ್ಲ 3 ತಿಂಗಳಿಗೆ ಒಂದ್ಸಲ ಕೂಡ ಫರ್ಟಿಲೈಸರ್ನ ಕೊಡ್ಬೋದು. ಆದರೆ ಕೋಕೋಪೀಟಲ್ಲೇ ನಾನು ಕಂಪ್ಲೀಟಾಗಿಯೇ ರಿಪೋರ್ಟಿಂಗ್ನ ಮಾಡ್ಕೊಳ್ತೀನಿ ಅನ್ನೋದಾದರೆ 15 ಡೇಸಿಗೆ ಒಂದು ಸಲ ಫರ್ಟಿಲೈಸರ್ನ ಅಗತ್ಯ ಪ್ಲ್ಯಾಂಟಿಗೆ ಇರುತ್ತೆ. ವರ್ಷದಲ್ಲಿ ಯಾವ ಟೈಮಲ್ಲಾದರೂ ಆಂಥೋರಿಯಂ ಪ್ಲ್ಯಾಂಟನ್ನು ತೊಗೊಂಬರ್ಬೋದು, ರಿಪೋರ್ಟಿಂಗ್ನು ಕೂಡ ಮಾಡ್ಕೊಳ್ಬೋದು. ಆದರೆ ಮಳೆಗಾಲದಲ್ಲೇ ತೊಗೊಂಬಂದು ರಿಪೋರ್ಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಮಳೆಗಾಲದ ವೆದರು ಪ್ಲ್ಯಾಂಟಿಗೆ ತುಂಬಾ ಇಷ್ಟ ಅಂತ ಹೇಳಿದೆ. ಯಾಕೆ ಅಂದರೆ ಅದರಲ್ಲೂ ಆಂಥೋರಿಯಂ ಪ್ಲ್ಯಾಂಟಿಗೆ ಮಳೆಗಾಲ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಗಿಡಕ್ಕೆ ತುಂಬ ಹೂಗಳು ಕಾಣ್ತಾ ಇರುತ್ತೆ, ತುಂಬ ಅಟ್ರಾಕ್ಟಿವ್ ಆಗೂ ಕಾಣುತ್ತೆ ಪ್ಲ್ಯಾಂಟಲ್ಲಿರುವಂತಹ ಎಲೆಗಳು ಕೂಡ ಸ್ವಲ್ಪ ಶೈನಿಂಗ್ ಆಗಿಬಿಡುತ್ತೆ. ಶೇಡ್ ಯಾವ ಥರ ಆಗುತ್ತೆ ಅಂದರೆ ಅದಕ್ಕೆ ಮಾಡಿಸಿರೋ ಥರನೇ ಶೇಡ್ ಬರುತ್ತೆ. ಯಾಕೆ ಅಂದರೆ ರೈನಿ ಸೀಸನ್ ಅಂದರೆ ಆಂಥೋರಿಯಂ ಪ್ಲ್ಯಾಂಟಿಗೆ ತುಂಬಾ ಇಷ್ಟವಾಗಿರುವಂತಹ ಸೀಸನ್ ಅಂತಲೇ ಹೇಳ್ಬೋದು. ಹಾಗಾಗಿನೇ ಆಂಥೋರಿಯಂ ಪ್ಲ್ಯಾಂಟನ್ನು ಮಳೆಗಾಲದಲ್ಲಿ ತೊಗೊಂಬಂದು ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಕು. ಆದರೆ ಯಾವ ರೀತಿ ಫರ್ಟಿಲೈಸರ್ನ ಕೊಡಬೇಕು ಅಂದರೆ ಯಾವುದೇ ರೀತಿಲೂ ಕೂಡ ಮನೆಯಲ್ಲಿ ಮಾಡಿರುವಂಥ ಫರ್ಟಿಲೈಸರ್ನ ಕೊಡಬಾರ್ದು. ಕಾಂಪೋಸ್ಟ್ ಆಗಿರ್ಬೋದು, ಅದರಲ್ಲೂ ಹಸುವಿನ ಗೊಬ್ಬರನ ಹಾಕಲೇಬಾರ್ದು. ಹೊಸದಾಗಿ ಪ್ಲ್ಯಾಂಟನ್ನು ತೊಗೊಂಬಂದು ಅದರಲ್ಲೂ ಮಿನಿಮಮ್ ಒಂದು 3 ರಿಂದ 6 ತಿಂಗಳಾಗಿರುತ್ತೆ ಅಷ್ಟೇ ಪ್ಲ್ಯಾಂಟ್ಗಳಿಗೆ. ಈಗ ನರ್ಸರಿಗೆ ನಾವು ತರಬೇಕಾದ್ರೂ ಕೂಡ ಆಂಥೋರಿಯಂ ಪ್ಲ್ಯಾಂಟಿಗೆ ಒಂದು ಮಿನಿಮಮ್ 3 ತಿಂಗಳಷ್ಟೇ ಅದಕ್ಕೆ ಏಜ್ ಆಗಿರುತ್ತೆ. ಆಂಥೋರಿಯಂ ಪ್ಲ್ಯಾಂಟಿಗೆ ನಮಗೇ ಆಂಥೋರಿಯಂ ಪ್ಲ್ಯಾಂಟ್ ಸಿಗಬೇಕಾದ್ರೆ ನರ್ಸರಿಗಳಿಗೇ ಒಂದು 3 ತಿಂಗಳು ಗಿಡನೇ ನಮಗೆ ಕೊಡೋದು ಅವರು. 3 ತಿಂಗಳು ಗಿಡಕ್ಕೆ ನಾವು ತೊಗೊಂಬಂದ ತಕ್ಷಣ ರಿಪೋರ್ಟಿಂಗ್ ಆದ ತಕ್ಷಣ ಫರ್ಟಿಲೈಸರ್ನ ಕೊಡ್ತಾ ಹೋದರೆ ಏನಾಗುತ್ತೆ ಪ್ಲ್ಯಾಂಟ್ ಹಾಳಾಗುತ್ತೆ. ಅದರಲ್ಲೂ ಫರ್ಟಿಲೈಸರ್ನ ನಾನು ಹೇಳಿದೆ ಮನೆಯಲ್ಲಿ ಮಾಡುವಂಥ ಕಾಂಪೋಸ್ಟ್ ಆಗಿರ್ಬೋದು, ಹಸುವಿನ ಗೊಬ್ಬರನ ಬಳಸೋಗೇ ಇಲ್ಲ. ನೀವು ತೋಟಗಳಿಗೆ ಬಳಸುವಂಥ ಗೊಬ್ಬರ ಆಗಿರ್ಬೋದು, ಹೊಲಗಳಿಗೆ ಹಾಕುವಂಥ ಗೊಬ್ಬರದಲ್ಲೇ 2 ಕಾಳಷ್ಟು ಗೊಬ್ಬರನ ಆಂಥೋರಿಯಂ ಪ್ಲ್ಯಾಂಟಿಗೆ ಕೊಡ್ಬೋದು. ಯಾವುದೇ ಗೊಬ್ಬರ ಆಗಿರ್ಬೋದು 2 ಕಾಳಿನ ಮೇಲೆ ಯಾವ ಗೊಬ್ಬರನೂ ಕೂಡ ಕೊಡಬಾರ್ದು. ಆಂಥೋರಿಯಂ ಪ್ಲ್ಯಾಂಟ್ ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಪ್ಲ್ಯಾಂಟನ್ನು ಯಾವ ಜಾಗದಲ್ಲಿ ಇಡೋದ್ರಿಂದ ಫ್ಲವರ್ಗಳು ಚೆನ್ನಾಗಿ ಬಿಡುತ್ತೆ ಅನ್ನೋದಾದರೆ ಡೈರೆಕ್ಟಾಗಿ ಬ್ರೈಟ್ ಲೈಟ್ ಇರುವಂತಹ ಕಡೆನೇ ಪ್ಲ್ಯಾಂಟನ್ನು ಇಟ್ಕೊಳ್ಬೇಕು. ಬ್ರೈಟ್ ಲೈಟು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಹೂಗಳು ಇಂಡೋರಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ಬ್ರೈಟ್ ಲೈಟ್ ಕಡಿಮೆ ಇದ್ದರೆ ಏನಾಗುತ್ತೆ ಹೂಗಳು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ, ಎಲೆಗಳು ಮಾತ್ರ ನೋಡೋಕ್ಕೆ ಸಿಗುತ್ತೆ, ಹೂಗಳು ಸಿಗೋದಿಲ್ಲ. ಆಂಥೋರಿಯಂ ಪ್ಲ್ಯಾಂಟನ್ನು ಇಂಡೋರಲ್ಲಿ ಇಟ್ಕೊಳ್ತೀನಿ. ಯಾವ ರೀತಿಯ ಪಾಟಿಗೆ ಹಾಕ್ಕೊಳ್ಬೇಕು ಅನ್ನೋದಾದರೆ ಸೆರಾಮಿಕ್ ಪಾಟಿಗೂ ಕೂಡ ಹಾಕ್ಕೊಳ್ಬೋದು, ಮಣ್ಣಿನ ಪಾಟಿಗೂ ಕೂಡ ಹಾಕ್ಕೊಳ್ಬೋದು, ಪ್ಲಾಸ್ಟಿಕ್ ಪಾಟಿಗೂ ಕೂಡ ಹಾಕ್ಕೊಳ್ಬೋದು. ಆದರೆ ಮಣ್ಣಿನ ಪಾಟಿಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಸಮ್ಮರಲ್ಲೂ ಕೂಡ ಗಿಡ ತುಂಬಾ ಕೂಲಾಗಿರುತ್ತೆ. ಹಾಗಾಗಿನೇ ಆದಷ್ಟು ಆಂಥೋರಿಯಂ ಪ್ಲ್ಯಾಂಟ್ಗಳನ್ನು ಮಣ್ಣಿನ ಪಾಟಿಗೆ ಹಾಕಿಟ್ಕೊಳ್ಳೋದನ್ನು ನೋಡಿರೋದು. ಮಲೆನಾಡು ಕಡೆ ನೋಡೋಕ್ಕೆ ನಿಮಗೆ ತುಂಬಾ ಸಿಗುತ್ತೆ ಆಂಥೋರಿಯಂ ಕಲೆಕ್ಷನ್. ಯಾಕೆ ಅಂದರೆ ಮಲೆನಾಡಲ್ಲಿ ವೆದರು ಕೂಡ ತುಂಬ ಕೂಲಾಗಿ ಇರೋದ್ರಿಂದ ಎಲ್ಲರ ಮನೆಯ ಮುಂದೆ ಆಂಥೋರಿಯಂ ಪ್ಲ್ಯಾಂಟ್ ಇದ್ದೇ ಇರುತ್ತೆ, 1, 2 ಇದ್ದೇ ಇರುತ್ತೆ. ಮಿನಿಮಮ್ಮು ತುಂಬ ನರ್ಸರಿಯಲ್ಲೂ ಕೂಡ ಅಂಥ ಕಲೆಕ್ಷನ್ ಇರೋದಿಲ್ಲ.
ಆ ರೀತಿಯ ಕಲೆಕ್ಷನ್ನು ಕೂಡ ಮಲೆನಾಡಲ್ಲಿ ತುಂಬ ಮನೆಗಳಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ಕಲರ್ ಕಾಂಬಿನೇಷನ್ ಒಂದಕ್ಕೊಂತ ಇನ್ನೊಂದು ಡಿಫ್ರೆಂಟಾಗಿರುತ್ತೆ, ನಮ್ಮ ನರ್ಸರಿಗಳಲ್ಲೇ ನೋಡೋಕ್ಕೆ ಸಿಗೋದಿಲ್ಲ. ಅದರಲ್ಲೂ ಎಲ್ಲ ಆಂಥೋರಿಯಂ ಪ್ಲ್ಯಾಂಟ್ಗಳನ್ನು ಕೂಡ ಮಣ್ಣಿನ ಪಾಟಲ್ಲೇ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಮನೆ ಒಳಗಡೆ ಇಟ್ಕೊಳ್ತೀನಿ ಅನ್ನೋದಾದರೆ ಮಣ್ಣಿನ ಪಾಟಿಗೆ ಹಾಕಿಟ್ಕೊಳ್ಬೋದು, ಸೆರಾಮಿಕ್ಕು ಇಲ್ಲ ಪ್ಲಾಸ್ಟಿಕ್ ಪಾಟಿಗೆ ಹಾಕಿಟ್ಕೊಳ್ಬೋದು. ಯಾಕೆಂದರೆ ಮನೆಯ ಒಳಗೂ ಕೂಡ ವೆದರು ಕೂಲ್ ಇರುತ್ತೆ. ಇಂಡೋರಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ನಾನು ಹೇಳ್ದಿರೋ ರೀತಿ ಮಾಡ್ಕೊಳ್ಬೇಕು. ಔಟ್ಡೋರಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ಆದಷ್ಟು ಮಣ್ಣಿನ ಪಾಟಿಗೆ ಹಾಕಿಟ್ಕೊಳ್ಳೋದ್ರಿಂದ ಪ್ಲ್ಯಾಂಟ್ಗಳು ಕೂಡ ತುಂಬಾ ಕೂಲಾಗಿ ಇರುತ್ತೆ. ಆಂಥೋರಿಯಂ ಪ್ಲ್ಯಾಂಟನ್ನು ರೀಪೋಟಿಂಗ್ ಮಾಡಬೇಕಾದ್ರೆ 1-2 ಇಂಚಿನಷ್ಟು ಕೆಳಗೇ ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕು. ಯಾವ ರೀಸನಿಗೋಸ್ಕರ ಈ ರೀತಿ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಫರ್ಟಿಲೈಸರ್ ಕೊಡೋದಾಗಿರ್ಬೋದು, ಗಿಡಕ್ಕೆ ನೀರನ್ನು ಹಾಕ್ಕೊಳ್ಳೋದಾಗಿರ್ಬೋದು, ಎಕ್ಸ್ಟ್ರಾ ಕೋಕೋ ಪೀಟ್ ಆಗಿರ್ಬೋದು, ಕೋಕೋ ಚಿಪ್ಸು ಇಲ್ಲ ತೆಂಗಿನಕಾಯಿಯ ಅದರದ್ದು ಸಿಪ್ಪೆನ ಹಾಕೊಳ್ಳೋಕ್ಕೂ ಸ್ಪೇಸ್ ಬೇಕಾಗುತ್ತೆ. ಆ ರೀಸನಿಂದಲೂ ಕೂಡ 1-2 ಇಂಚಿನಷ್ಟು ಸ್ಪೇಸನ್ನು ಬಿಟ್ಟೇ ಪ್ಲ್ಯಾಂಟನ್ನು ನೆಟ್ಕೊಳ್ಬೇಕು. ಮತ್ತು ಒಂದು ಯಾವ ಕಾರಣಕ್ಕೆ ಅನ್ನೋದಾದರೆ ಪ್ಲ್ಯಾಂಟನ್ನು ನೋಡ್ಬೋದು, ನರ್ಸರಿಯಿಂದ ತರಬೇಕಾದ್ರೇ ಆಂಥೋರಿಯಂ ಪ್ಲ್ಯಾಂಟಲ್ಲಿ ಬೇರ್ಗಳು ಮಣ್ಣಿನ ಒಳಗಡೆ ಹೋಗೋದಕ್ಕಿಂತ ಜಾಸ್ತಿ ಮಣ್ಣಿನ ಮೇಲ್ಗಡೆನೇ ಕಾಣ್ತಾ ಇರುತ್ತೆ. ನೀವು ಕೂಡ ಆಂಥೋರಿಯಂ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡಿದ ಮೇಲೆ ಒಂದು 6 ಮಂತಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ರಿಸಲ್ಟ್ ಅನ್ನೋದಾದರೆ. ಒಂದು ಬೇರ್ಗಳೆಲ್ಲನೂ ಮಣ್ಣಿನ ಒಳಗಡೆ ಎಷ್ಟೇ ದೊಡ್ಡ ಪಾಟಿಗೆ ನೀವು ಹಾಕಿ ಯಾವುದೇ ರೀತಿಯ ಸೈಜಿನ ಪಾಟಿಗೆ ಹಾಕಿದ್ರೂ ಕೂಡ ಬೇರ್ಗಳು ಮೇಲೇ ಬರುತ್ತೆ. ಹಾಗಾಗಿನೇ 1-2 ಇಂಚಿನಷ್ಟು ಜಾಗನ ಬಿಡೋದ್ರಿಂದ ಏನಾಗುತ್ತೆ, ಎಕ್ಸ್ಟ್ರಾ ಅದಕ್ಕೆ ಕವರ್ ಮಾಡ್ಕೊಳ್ಬೋದು. ಈಗ ಮಣ್ಣಿಂದ ಮೇಲ್ ಪಾಟ್ ಫುಲ್ ಹಾಕೋದ್ರಿಂದ ಏನಾಗುತ್ತೆ, ಬೇರ್ಗಳಿಗೆ ಕವರ್ ಮಾಡೋಕ್ಕೆ ಆಗೋದಿಲ್ಲ. ಈಗ ತೆಂಗಿನಕಾಯಿನ ಸಿಪ್ಪೆ ಆಗಿರ್ಬೋದು, ಕೋಕೋ ಪೀಟ್ ಆಗಿರ್ಬೋದು, ಇಲ್ಲ ಕೋಕೋ ಚಿಪ್ಸನ್ನು ಕೂಡ ಹಾಕ್ಕೊಳ್ಬೋದು. ಎಕ್ಸ್ಟ್ರಾ ಫರ್ಟಿಲೈಸರು ಇಲ್ಲ ನೀವು ಕೋಕೋ ಪೀಟು, ಮಣ್ಣು ಇದೆಲ್ಲ ಮಿಕ್ಸ್ ಮಾಡಿನೂ ಕೂಡ ಆ್ಯಡ್ ಮಾಡ್ತೀನಿ. ಬೇರ್ಗಳು ಕವರ್ ಆಗಬೇಕು, ಬೇರ್ಗಳೆಲ್ಲ ಕೂಲಾಗಿರಬೇಕು ಅನ್ನೋದಾದರೆ ಈ ರೀತಿಯೂ ಮಾಡ್ಕೊಳ್ಳೋಕ್ಕೆ 2 ಇಂಚಿನಷ್ಟು ಸ್ಪೇಸನ್ನು ಬಿಡಲೇಬೇಕಾಗತ್ತೆ. ಆಂಥೋರಿಯಂ ಪ್ಲ್ಯಾಂಟಿಗೆ ನೀರನ್ನು ಕೂಡ ಆದಷ್ಟು ಕಡಿಮೆ ನೀರನ್ನು ಹಾಕ್ಕೊಳ್ಬಾರ್ದು, ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಬೇಕಾದರೆ ಕಡಿಮೆ ನೀರನ್ನು ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ. ತುಂಬ ಜಾಸ್ತಿ ನೀರನ್ನು ಹಾಕಿದ್ರೂ ಕೂಡ ಗಿಡದ ಗ್ರೋತಿಂಗು ಎಷ್ಟು ಸ್ಲೋ ಆಗುತ್ತೆ ಅಂದರೆ ಪ್ಲ್ಯಾಂಟ್ಗಳ ಗ್ರೋತಿಂಗ್ ನಿಮಗೆ ಗೊತ್ತೇ ಆಗೋದಿಲ್ಲ. ತಂದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಗ್ರೋತಿಂಗ್ ಕಾಣ್ತಾ ಇರುತ್ತೆ. ಎಕ್ಸ್ಟ್ರಾ ಗ್ರೋತ್ ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಯಾಕೆ ಅಂದರೆ ನೀರು ಜಾಸ್ತಿ ಆದಾಗಲೂ ಕೂಡ ಒಂದು ಸಲ ಆ ಥರ ಆಗುತ್ತೆ. ಅದ್ರ ಜೊತೆಗೆ ಫರ್ಟಿಲೈಸರ್ ಜಾಸ್ತಿ ಆದ್ರೂ ಕೂಡ ಆ ರೀತಿ ಆಗುತ್ತೆ. ಗಿಡದ ಗ್ರೋತಿಂಗ್ ಕಂಪ್ಲೀಟಾಗಿ ಸ್ಲೋ ಆಗಿ ಆಗುತ್ತೆ. ಆದಷ್ಟು ನೀರು ಕಡಿಮೆ ಹಾಕೋದ್ರೂ ಪರವಾಗಿಲ್ಲ, ಜಾಸ್ತಿ ಹಾಕಬಾರ್ದು. ಒಂದೇನಿರುತ್ತೆ ಅಂದರೆ ತಲೆಯಲ್ಲಿ ಗಿಡನ ತಂದ ತಕ್ಷಣ ಅದಕ್ಕೆ ಡೈಲಿ ನೀರನ್ನು ಹಾಕ್ಕೊಡೋದು. ಅದರಲ್ಲೂ ಆಂಥೋರಿಯಂ ಪ್ಲ್ಯಾಂಟಿಗೆ ಡೈಲಿ ನೀರನ್ನು ಹಾಕ್ಕೊಡೋದು ಬೇಡ. ಅದರಲ್ಲೂ ರೈನಿ ಸೀಸನಲ್ಲಿ ಮಂತಿಗೆ 1 ಸಲ ಹಾಕಿದರೆ ಸಾಕು ನೀರನ್ನು. ಸಮ್ಮರಲ್ಲಿ ಹಾಕ್ಕೊಳ್ತೀನಿ ಅನ್ನೋದಾದರೆ ವೀಕಲ್ಲಿ 1 ದಿನ ಹಾಕ್ಕೊಳ್ಬೋದು. ಅದರಲ್ಲೂ ನೋಡಬೇಕು ಮಣ್ಣಲ್ಲಿ ತೇವಾಂಶ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿನೇ ನೀರನ್ನು ಹಾಕ್ಕೊಳ್ಬೋದಲ್ಲ. ನಾವು ಯಾವ ರೀತಿ ಡೈಲಿ ಊಟನ ಮಾಡ್ತೀವಿ ಅದೇ ರೀತಿ ಗಿಡಕ್ಕೂ ಕೂಡ ನೀರಿನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಆಂಥೋರಿಯಂ ಪ್ಲ್ಯಾಂಟ್ಗೆ ಡೈಲಿ ನೀರನ್ನು ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಗಿಡ ಕೊಳ್ತೋಗುತ್ತೆ. ಇಲ್ಲ ಅಂದರೆ ಫ್ಲವರ್ ಅಂತೂ ಒಂದು ಕೂಡ ಗಿಡದಲ್ಲಿ ಕಾಣೋದಿಲ್ಲ. ಜೊತೆಗೆ ಅದರ ಗ್ರೋತಿಂಗ್ ಮಾತ್ರ ತುಂಬ ಸ್ಲೋ ಆಗಿ ಆಗುತ್ತೆ. ನೀವು ಯಾವ ಥರ ಆಂಥೋರಿಯಂ ಪ್ಲ್ಯಾಂಟನ್ನು ನರ್ಸರಿಯಿಂದ ತಂದಿರ್ತೀರ ಅದೇ ಸ್ಟೇಜಲ್ಲೇ ಇರುತ್ತೆ. ಯಾಕೆ ಅಂದರೆ ನೀರು ತುಂಬ ಜಾಸ್ತಿ ಆಗಿದೆ ಅಂತ ಅರ್ಥ. ಹಾಗಾಗಿನೇ ಆದಷ್ಟು ಕಡಿಮೆ ನೀರನ್ನು ಹಾಕಿದ್ರೂ ಪರವಾಗಿಲ್ಲ, ತುಂಬ ಜಾಸ್ತಿ ನೀರನ್ನು ಆಂಥೋರಿಯಂ ಪ್ಲ್ಯಾಂಟಿಗೆ ಕೊಡಬೇಡಿ. 2 ರೀತಿಯಾಗಿ ವಾಟರಿಂಗ್ನ ಪ್ಲ್ಯಾಂಟಿಗೆ ಕೊಡ್ಬೋದು. ಸಮ್ಮರಲ್ಲಿ ಒಂದು ರೀತಿ ಕೊಟ್ಟರೆ ರೈನಿ ಸೀಸನಲ್ಲೇ ಒಂದು ರೀತಿ ಕೊಡಬೇಕು. ರೈನಿ ಸೀಸನಲ್ಲಿ ವೆದರು ಕೂಡ ತುಂಬ ಕೂಲಾಗಿರೋದ್ರಿಂದ ಪಾಟಲ್ಲಿರುವಂತಹ ಮಣ್ಣಾಗಿರ್ಬೋದು, ಕೋಕೋಪೀಟ್ ಆಗಿರ್ಬೋದು ಡ್ರೈ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಬೋದು. ಆದರೆ ಸಮ್ಮರಲ್ಲಿ ಆ ರೀತಿ ಆಗೋದಿಲ್ಲ. ಸಮ್ಮರದಲ್ಲಿ ಪ್ಲ್ಯಾಂಟಿನ ಎಲೆಗಳಾಗಿರ್ಬೋದು, ಹೂಗಳಾಗಿರ್ಬೋದು ತುಂಬ ಕೂಲಾಗಿ ಇರೋವಂಥ ಅವಶ್ಯಕತೆ ಇರೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟಿಗೆ ಡೈರೆಕ್ಟಾಗಿ ಹಾಕಬಾರ್ದು, ಇಂಡೈರೆಕ್ಟಾಗಿ ಅನ್ನೋದಾದರೆ ಲೀಫು ಮತ್ತು ಫ್ಲವರಿಗೆ ನೀರನ್ನು ಪೈಪಲ್ಲೇ ಹಾಕ್ಕೊಳ್ಬೇಕು. ಪೈಪಲ್ಲಿ ಆರಿಸೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಕೂಡ ತುಂಬ ಕೂಲಾಗಿ ಇರುತ್ತೆ. ನಿಮಗೆ ಆವಾಗ ರೈನಿ ಸೀಸನಲ್ಲಿ ಯಾವ ರೀತಿ ಪ್ಲ್ಯಾಂಟು ಕಾಣ್ತಾ ಇರುತ್ತೆ ಅದೇ ರೀತಿ ನಿಮಗೆ ಸಮ್ಮರಲ್ಲೂ ಕೂಡ ಪ್ಲ್ಯಾಂಟನ್ನು ನೋಡೋಕ್ಕೆ ಸಿಗುತ್ತೆ. ಆಂಥೋರಿಯಂ ಪ್ಲ್ಯಾಂಟಿನ ಗ್ರೋತಿಂಗು ಕೂಡ ತುಂಬ ಸ್ಲೋ ಆಗಿ ಆಗೋದ್ರಿಂದ ಮಿನಿಮಮ್ ಒಂದು 5 ವರ್ಷ ತನಕ ರಿಪೋರ್ಟಿಂಗ್ ಮಾಡಿದಲ್ಲೂ ಕೂಡ ಪ್ಲ್ಯಾಂಟನ್ನು ಇಟ್ಕೊಳ್ಬೋದು. 1 ವರ್ಷಕ್ಕೇ ರಿಪೋರ್ಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. 1-2 ವರ್ಷಕ್ಕಾದರೂ ಮಾಡ್ಕೊಳ್ಬೋದು, 3 ವರ್ಷಕ್ಕೂ ಮಾಡ್ಕೊಳ್ಬೋದು, 4, 5 ವರ್ಷದ ತನಕ ಕೂಡ ಟೈಮ್ ಇರುತ್ತೆ. ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀವಿ ಅದರಲ್ಲೂ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಎಷ್ಟು ಸ್ಪೇಸನ್ನು ಬಿಟ್ಟಿರ್ತೀವಿ.
ಬೇರುಗಳು ಆಲ್ಮೋಸ್ಟ್ ಎಲ್ಲಿವರೆಗೂ ಪಾಟಿಂದ ಮೇಲ್ಗಡೆ ಕಾಣ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ಅದೇ ಪಾಟಲ್ಲಿ ಮೇಂಟೆನೆನ್ಸ್ನ ಮಾಡ್ತಾ ಇರ್ಬೋದು. ಯಾಕೆ ಅಂದರೆ ಒಂದು 2-3 ಇಂಚಿನಷ್ಟು ಸ್ಪೇಸನ್ನು ಬಿಟ್ಟಿನೇ ರೀಪೋಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಪ್ಲ್ಯಾಂಟನ್ನ ಎಕ್ಸ್ಟ್ರಾ ಫರ್ಟಿಲೈಸರ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಕೋಕೋ ಪೀಟನ್ನು ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಬೇರುಗಳು ಕೂಲಾಗಿರುವಂತಹದ್ದನ್ನು ಕೂಡ ನಾವು ಕೇರ್ನ ತಗೊಳ್ಳೋದ್ರಿಂದ ಏನಾಗುತ್ತೆ 1 ವರ್ಷ 2 ವರ್ಷ 3 ವರ್ಷಕ್ಕೇ ರೀಪೋಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು 5 ವರ್ಷದವರೆಗೂ ಕೂಡ ಅದೇ ಪಾಟಲ್ಲಿ ಮೇಂಟೆನೆನ್ಸ್ನ ಮಾಡ್ಬೋದು. ಆದರೆ ಫರ್ಟಿಲೈಸರ್ನ ಕೊಡ್ತಾ ಇರಬೇಕು, ಸ್ಪ್ರೇಗಳನ್ನು ಕೂಡ ಮಾಡ್ತಾ ಇರಬೇಕು. ಒಂದು ಸಲ ಅಂಥೋರಿಯಂ ಪ್ಲ್ಯಾಂಟಲ್ಲಿ ಹೂವು ಆದರೆ 1-2 ತಿಂಗಳವರೆಗೂ ಅದೇ ಕಲರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆಮೇಲೆ ಅದು ಒಂದೊಂದೇ ಶೇಡನ್ನು ಚೇಂಜ್ ಮಾಡ್ತಾ ಬರುತ್ತೆ. ಎಂಡಿಂಗ್ ಸ್ಟೇಜ್ ಮಾತ್ರ ಯೆಲ್ಲೋ ಕಲರ್ ಇರುತ್ತೆ, ಇಲ್ಲ ಬ್ರೌನ್ ಕಲರಲ್ಲಿ ಎಂಡಿಂಗ್ ಸ್ಟೇಜನ್ನ ನೋಡ್ಬೋದು. ಮಿನಿಮಮ್ 1-2 ತಿಂಗಳು ಅದೇ ಕಲರಲ್ಲಿ ಫ್ಲವರ್ನ ನೋಡ್ಬೋದು. ಅದರ ನೆಕ್ಸ್ಟ್ ಸ್ಟೇಜ್ ಅಂದರೆ ಅದ್ರ ಕಲರ್ ಮತ್ತು ಶೇಡ್ಗಳನ್ನು ಚೇಂಜ್ ಮಾಡ್ತಾ ಇರುತ್ತೆ. ಆದರೆ ಅದರಲ್ಲೂ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಆದರೆ ಕಂಪ್ಲೀಟಾಗಿ ಒಂದು ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡಿಂಗ್ ಸ್ಟೇಜ್ವರೆಗೂ ಫ್ಲವರು ಒಂದು 4 ತಿಂಗಳು ನೋಡೋಕ್ಕೆ ಸಿಗುತ್ತೆ. 4 ತಿಂಗಳು ಆದಮೇಲೆ ಅದು ಯೆಲ್ಲೋ ಕಲರ್ ಆಯಿತು ಇಲ್ಲ ಬ್ರೌನ್ ಕಲರ್ ಆಯಿತು ಅಂದಾಗ ಮಾತ್ರ ಅದನ್ನು ತೆಗೆದುಹಾಕಬೇಕು. ಆಂಥೋರಿಯಂ ಪ್ಲ್ಯಾಂಟಿಗೆ ಫರ್ಟಿಲೈಸರ್ ಜಾಸ್ತಿ ಆದ್ರೂ ಕೂಡ ಗಿಡ ಒಣಗುತ್ತೆ, ಕಡಿಮೆ ಆದ್ರೂ ಕೂಡ ಗಿಡ ಡಲ್ಲಾಗುತ್ತೆ ಅಂತ ಹೇಳಿದೆ. ಅದಕ್ಕಾಗಿಯೇ ಯಾವುದೇ ರೀತಿಯ ಮನೆಯಲ್ಲಿ ಬಳಸುವಂಥ ಕಾಂಪೋಸ್ಟ್ ಆಗಿರ್ಬೋದು, ಹಸುವಿನ ಗೊಬ್ಬರನ ಹಾಕಬಾರ್ದು, ಎರೆಹುಳು ಗೊಬ್ಬರ ಹಾಕಬಾರ್ದು ಅಂತ ಯಾಕೆ ಹೇಳಿದೆ ಅಂದರೆ ಮಿನಿಮಮ್ಮು 1 ವರ್ಷ 2 ವರ್ಷ ಆಗಿರುವಂತಹ ಪ್ಲ್ಯಾಂಟಿಗೆ ಹಾಕ್ಕೊಳ್ಬೋದು. ಈಗ ಆಂಥೋರಿಯಂನ ನರ್ಸರಿಯಿಂದ ತಗೊಂಡೋದೆ ರಿಪೋರ್ಟಿಂಗ್ ಮಾಡಿದ ತಕ್ಷಣವೇ ಹಸುವಿನ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಎರೆಹುಳು ಗೊಬ್ಬರನ ಹಾಕೊಳ್ಳೋದ್ರಿಂದ ಪ್ಲ್ಯಾಂಟ್ ಕಂಪ್ಲೀಟಾಗಿ ಡಲ್ ಆಗುತ್ತೆ. ಅದಕ್ಕೂ ಕೂಡ ಒಂದು ಏಜ್ ಅಂತ ಆಗಬೇಕು. ಆವಾಗ ನೀವು ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಪ್ಲ್ಯಾಂಟು ಹಾಳಾಗೋದಿಲ್ಲ. ಕಂಪ್ಲೀಟಾಗಿ ಒಂದು ಚಿಕ್ಕ ಮಗುವಿಗೆ ನೀವು ಊಟನ ಮಾಡಿಸಿದ್ರೆ ಯಾವ ರೀತಿ ಆಗುತ್ತೆ ಆ ರೀತಿಯೇ ಪ್ಲ್ಯಾಂಟನ್ನು ಕೂಡ ಯಾವ ರೀತಿಯ ಫರ್ಟಿಲೈಸರ್ನ ಯಾವ ವರ್ಷ ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕು. ಸಡನ್ನಾಗಿ ಮನೆಗೆ ತಂದ ತಕ್ಷಣ ಹಾಕ್ಕೊಳ್ಬಾರ್ದು.